My dear students, today let's go to an important short story that is The Gardener, written by a famous personality, the poet, a playwright, a novelist, a film director, that is P. Lankesh. Originally, it is in Kannada language, but it has been translated by one ರಾಘವೇಂದ್ರ ರಾವ್, H.S. ರಾಘವೇಂದ್ರ ರಾವ್. ಇವತ್ತು ನಾವು ಚರ್ಚೆ ಮಾಡಬಹುದಾದಂಥ ವಿಷಯ ಒಂದು ಸಣ್ಣ ಕಥೆ, ಮುಖ್ಯವಾದಂಥ ಸಣ್ಣ ಕಥೆ. ನಿಮಗೆ ಇಟ್ಟಿರ್ತಕ್ಕಂಥ ಪಾಠ ದಿ ಗಾರ್ಡನರ್. ದಿ ಗಾರ್ಡನರ್ ಅಂದರೆ ತೋಟದ ಮಾಲೀಕ ಅಲ್ಲ. ಈ ತೋಟದ ಮಾಲಿ ಅನ್ನುವಂಥ ಒಂದು ಕಥೆಯನ್ನು ಹೆಸರುವಾಸಿಯಾದಂಥ ಕವಿಗಳು, ನಾಟಕಕಾರರು, ಭಾಷಾಂತರಕಾರರು, ಸಿನಿಮಾ ನಿರ್ದೇಶಕರು ಆದಂತಹ ಪಿ ಲಂಕೇಶ್ ಅವರು ಈ ಕಥೆಯನ್ನು ಬರೆದಿದ್ದಾರೆ. ಒರಿಜಿನಲಿ ಇಟ್ಸ್ ರಿಟನ್ ಇನ್ ಕನ್ನಡ ಲ್ಯಾಂಗ್ವೇಜ್, ಕನ್ನಡ ಭಾಷೆಯಲ್ಲಿ ಮೂಲತಃ ಬರೆಯಲಾಗಿದೆ. ಇದನ್ನು H.S. ರಾಘವೇಂದ್ರ ರಾವ್ ರವರು ಇಂಗ್ಲಿಷ್ಗೆ ತರ್ಜುಮೆ ಮಾಡಿದ್ದಾರೆ. ಇಷ್ಟು ವಿಚಾರ ನಿಮಗೆ ಮುಖ್ಯವಾಗಿ ಗೊತ್ತಿರಬೇಕು. And while writing the answer for the questions that do come from this lesson, you have to give some 2 to 3 lines introduction. First, you must write that this story, The Gardener, is written by a famous journalist, poet, P. Lankesh. Here, P. Lankesh is about a short story that provides insights into the strange human relations with all their complexities and dimensions of rivalry. So the story speaks of the strange nature of man. ಈ ಮಾನವನ ವಿಚಿತ್ರವಾದಂತಹ ಲಕ್ಷಣದ ಬಗ್ಗೆ, ಅವನ ನಡವಳಿಕೆಯ ಕಾಂಪ್ಲೆಕ್ಸಿಟೀಸ್, ಸಂಕೀರ್ಣತೆಯ ಬಗ್ಗೆ ಹೇಳ್ತಾರೆ. The essence of the story is that man should have an evidence. He should have competition and rivalry. One should have competition and rivalry in life ಅನ್ನುವಂಥ ವಿಚಾರವನ್ನು ಜೀವನದಲ್ಲಿ ಈ ಸ್ಪರ್ಧೆ ಮತ್ತು ಪ್ರತಿಸ್ಪರ್ಧೆ, ಇಂಥವುಗಳು, ದ್ವೇಷ, ಇದೆಲ್ಲ ಇರಬೇಕು ಅನ್ನುವಂಥ ಅಥವಾ ಇರ್ತಾವೆ ಅನ್ನುವಂಥ ಮಾತನ್ನ ಪಿ ಲಂಕೇಶ್ ಅವರು ಹೇಳ್ತಾ ಬರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಲೆಟ್ ಅಸ್ ನೋ 2 important answers for 2 important questions. First one, how does the writer describe the gardener? ಗಾರ್ಡನರ್ ಬಗ್ಗೆ ಬರಹಗಾರರು ಹೇಗೆ ವರ್ಣನೆ ಮಾಡ್ತಾರೆ? ಎರಡನೇ ಪ್ರಶ್ನೆ, ವಾಟ್ ಆರ್ ಆಲ್ ದಿ ಚೇಂಜಸ್ ದಟ್ ಟುಕ್ ಪ್ಲೇಸ್ ಆಫ್ಟರ್ ದಿ ಅರೈವಲ್ ಆಫ್ ದಿ ಗಾರ್ಡನರ್? ಈ ಗಾರ್ಡನರ್, ಈ ಮಾಲಿ ಬಂದ ಮೇಲೆ ಏನೆಲ್ಲ ಬದಲಾವಣೆಗಳಾದವು ಅನ್ನೋದ್ರ ಬಗ್ಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಈ 2 ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನು ಹುಡುಕೊಳ್ಳೋಣ. ಸೊ ಇವತ್ತು ನಾವು ಅರ್ಥವಾಗಿದೆ ಈ ಕಥೆಯನ್ನು ಹೆಸರುವಾಸಿಯಾದಂಥ ಪತ್ರಕರ್ತರಾದಂಥ ಪಿ ಲಂಕೇಶ್ ಅವರು ಬರೆದಿದ್ದಾರೆ ಅನ್ನುವಂಥದ್ದು. ಇಲ್ಲಿ ಮನುಷ್ಯನ ವಿಚಿತ್ರ ಗುಣಗಳ ಬಗ್ಗೆ ಬರೀತಾ ಹೋಗ್ತಾರೆ. ಮೊದಲಿಗೆ ಲೆಟ್ ಅಸ್ ಟ್ರೈ ಟು ಆನ್ಸರ್ ದ ಫಸ್ಟ್ ಕ್ವಶನ್, ಹೌ ಡಸ್ ದಿ ರೈಟರ್ ಡಿಸ್ಕ್ರೈಬ್ ದಿ ಗಾರ್ಡನರ್? ಗಾರ್ಡನರ್ ಬಗ್ಗೆ ಹೇಗೆ ವರ್ಣಿಸ್ತಾರೆ ಬರಹಗಾರರು ಅನ್ನೋದನ್ನ ನಾವು ನೋಡೋಣ.
Before going to that, there are two important questions for ಪ್ರೀ-ರೀಡಿಂಗ್ ಆಕ್ಟಿವಿಟಿ. ಈ ಓದೋದು ಮುಂಚೆಗೇನೆ ಕೆಲವು ಯೋಚನೆಗಳನ್ನು ಮಾಡಬೇಕಾದಂಥ ಪ್ರಶ್ನೆಗಳು ಇಲ್ಲಿದ್ದಾವೆ. ಈಸ್ ದೇರ್ ಎ ಡಿಫರೆನ್ಸ್ ಬಿಟ್ವೀನ್ ಕಾಂಪಿಟೀಷನ್ ಅಂಡ್ ರೈವಲ್ರಿ? ಈ ದ್ವೇಷ ಮತ್ತು ಸ್ಪರ್ಧೆಗೂ ವ್ಯತ್ಯಾಸ ಏನಾದ್ರು ಇದೆಯಾ? ಸೆಕೆಂಡ್ ಒನ್, ಕ್ಯಾನ್ ಯು ಥಿಂಕ್ ಆಫ್ ಡಿಫರೆಂಟ್ ಡ್ರೈವಿಂಗ್ ಫೋರ್ಸಸ್ ದಟ್ ಮೋಟಿವೇಟ್ ಹ್ಯೂಮನ್ಸ್ ಟು ಅಚೀವ್ ಇನ್ ಲೈಫ್? ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕಾದ್ರೆ ಅದರ ಹಿಂದಿರುವಂತಹ ಯಾವುದಾದ್ರೂ ಉತ್ತೇಜಕ ಅಂಶಗಳು ಇದಾವ ನೋಡ್ತೀರಾ ಅನ್ನೋಂಥ ಈ ಎರಡು ಪ್ರಶ್ನೆಯನ್ನ ಕೇಳ್ತಾರೆ. ಅದ್ರ ಬಗ್ಗೆನೇ ಎರಡನೇ ಪ್ರಶ್ನೆ ಬಗ್ಗೆ ಇವರು ಮಾತಾಡ್ತಾರೆ. ದಟ್ ಮೀನ್ಸ್ ದೇರ್ ವಿಲ್ ಬಿ ಎ ಡ್ರೈವಿಂಗ್ ಫೋರ್ಸ್ ದಟ್ ಮೋಟಿವೇಟ್ಸ್ ಹ್ಯೂಮನ್ಸ್ ಟು ಅಚೀವ್ ಇನ್ ಲೈಫ್. ಸ್ಪರ್ಧೆ ಇರಬೇಕು, ಒಬ್ಬರೊಬ್ಬರು ಘರ್ಷಣೆ ಇರಬೇಕು, ಸಂಘರ್ಷ ಇರಬೇಕು. ಹಂಗಿದ್ರೆ ಯಾರಾದರೂ ಒಬ್ಬ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು. ಬಹುಶಃ ಒಂದು ಸಣ್ಣದೊಂದು ಉದಾಹರಣೆಯನ್ನು ಕೊಡ್ತೀನಿ. ನಾವು ನಿಧಾನಕ್ಕೆ ಹೋಗ್ತಿರ್ತೀವಿ, ಆದರೆ ಯಾವನೋ ಒಬ್ಬ ಸ್ಪೀಡಾಗಿ ಡ್ರೈವ್ ಮಾಡ್ತಾ ಇದ್ರೆ ಸೈಕಲ್ ಮೋಟ್ರಲ್ಲಿ, ವಿ ವಿಲ್ ಬಿ ಟೆಂಪ್ಟೆಡ್ ಟು ಸಿ ದಟ್ ವಿ ವಿಲ್ ಆಲ್ಸೋ ಆಕ್ಸಲರೇಟ್ ಮೋರ್ ಅಂಡ್ ಸಿ ದಟ್ ವಿ ವಿಲ್ ಸೂಪರ್ಸೀಡ್ ದಟ್ ರೈಡರ್. ನಿಧಾನಕ್ಕೆ ಹೋಗ್ತಾ ಇರ್ತಕ್ಕಂಥ ನಾವು ಇನ್ನೊಬ್ಬ ಯಾರಾದರೂ ಜೋರಾಗಿ ಹೋಗ್ತಾ ಇದ್ರೆ ಸೈಕಲ್ ಮೋಟರ್ನಲ್ಲಿ ನಮಗೂ ಒಂದು ರೀತಿ ಪ್ರಚೋದನೆ ಆಗ್ತದೆ. ನಾವು ಹೆಚ್ಚಿನ ವೇಗದಲ್ಲಿ ಹೋಗ್ಬೇಕು ಅನ್ನುವಂಥ ಒಂದು ಪ್ರಚೋದನೆ ನಮ್ಗಾಗ್ತದೆ. ಇದು ಸಾಮಾನ್ಯವಾಗಿ. ಯಾರೂ ಇಲ್ಲದೆ ಹೋದ್ರೆ ನಿಧಾನಕ್ಕೆ ಹೋಗ್ತಿರ್ತೀವಿ. ಸೊ ಆ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ನಾವು ಕಥೆಗೆ ಹೋಗೋಣ. ಎಲಾಬರೇಷನ್ ಕ್ಯಾನ್ ಓನ್ಲಿ ಇಂಪವರಿಸ್ ದಿಸ್ ಅಕೌಂಟ್. ಈ ಒಂದು ವಿವರಣೆಯನ್ನು ಹೇಳಬೇಕಾದ್ರೆ ಅದು ನಮಗೆ ದುರ್ಬಲಗೊಳಿಸ್ತದೆ ವಿವರಣೆಯನ್ನು, ಅಂಡ್ ಮೇಕ್ ಇಟ್ ಲೆಸ್ ಅಥೆಂಟಿಕ್. ಸೊ ಕಡಿಮೆ ಸತ್ಯವನ್ನು ಅಥವಾ ಏನು ಹೇಳ್ತೀವಿ ಅಂತಂದರೆ ಅಥೆಂಟಿಕೇಟ್ ಸತ್ಯತೆಯನ್ನು ಕಡಿಮೆ ಮಾಡ್ತದೆ. ಸೊ ಐ ಕನ್ಸೀವ್ಡ್ ದಿಸ್ ಸ್ಟೋರಿ ಇನ್ ಎ ಫ್ಲ್ಯಾಶ್. ತಕ್ಷಣಕ್ಕೆ ನನಗೆ ಈ ಕಥೆಯ ಬಗ್ಗೆ ಹೊಳಿತು. ಸೊ ಕನ್ಸೀವ್ಡ್ ಅಂದರೆ ಟೇಕ್ ಇನ್ ಟು ಮೈ ಮೈಂಡ್. ಐ ಟುಕ್ ಇನ್ ಟು ಮೈಂಡ್ ದಿ ಸ್ಟೋರಿ ಇನ್ ಎ ಫ್ಲ್ಯಾಶ್. ಫ್ಲ್ಯಾಶ್ ಅಂದರೆ ಸಡನ್ ಆಗಿ ಬಂತು, ಹೊಳಪು, ಮಿಂಚು. ಅಂಡ್ ಇಟ್ ಹ್ಯಾಸ್ ಇಟ್ಸ್ ಜೆನಿಸಿಸ್ ಇನ್ ಮೈ ಚಾನ್ಸ್ ಎನ್ಕೌಂಟರ್ ವಿತ್ ಅನ್ ಓಲ್ಡ್ ಮ್ಯಾನ್. ಸೊ ಒಬ್ಬ ಮುದುಕ ನನಗೆ ಗಂಟು ಬಿದ್ದ. ಅದೇ ಈ ಕಥೆಯ ಉಗಮಕ್ಕೆ ಕಾರಣ. ಜೆನಿಸಿಸ್, ಇಟ್ ಹ್ಯಾಸ್ ಇಟ್ಸ್ ಜೆನಿಸಿಸ್ ಅಂತಂದ್ರೆ ಆರಂಭ ಅಥವಾ ಮೂಲ. ಈ ಕಥೆಗೆ ಮೂಲ ಒಬ್ಬ ಮುದುಕ ನನಗೆ ಗಂಟು ಬಿದ್ದದ್ದು ಅಂತ ಹೇಳ್ತಾ ಕಥೆ ಹೇಳ್ಕೊಡ್ತಾರೆ. ಎಸ್, ವೇರ್ ವಾಸ್ ಈ ಸ್ಟ್ಯಾಂಡಿಂಗ್? ಒನ್ ಮಾರ್ ಕ್ವಶನ್. ಈ ವಾಸ್ ಸ್ಟ್ಯಾಂಡಿಂಗ್ ಇನ್ ಎ ಕೋಕೋನಟ್ ಗ್ರೋವ್. ತೆಂಗಿನ ತೋಪು. ಗ್ರೋವ್ ಅಂದ್ರೆ ಗುಂಪು, ಮ್ಯಾಂಗೋ ಗ್ರೋವ್, ಕೋಕೋನಟ್ ಗ್ರೋವ್ ಅಂತ. ವೇರ್ ವಾಸ್ ಹಿ? He was standing near a coconut grove. One more question, where was the gardener standing? Question mark. ನೀವು ಬರೀಬೇಕಾಗಿರೋದು coconut grove. Right? Near Channarayapatana. Where was the coconut grove? Answer, near Channarayapatana. Who was standing near the coconut grove? That is an old man. Would you understand? Channarayapatna, you know, it's in Hassan district. So he writes, the peculiarity of this story is there are two narrators here. In the beginning, the writer starts narrating the thing. ಹೇಳಲಿಕ್ಕೆ, ಪ್ರಸ್ತಾವನೆ ಮಾಡಲಿಕ್ಕೆ ಮೊದಲು ನಮ್ಮ ಬರಹಗಾರರು ಬರ್ತಾರೆ. ಅದಾದ ಮೇಲೆ ದಿ ಗಾರ್ಡನರ್ ಸ್ಟಾರ್ಟ್ಸ್ ನೆರೇಟಿಂಗ್. ಕಥೆಯನ್ನು ಅಂದರೆ ಇಬ್ಬರು ವ್ಯಕ್ತಿಗಳು ಇಲ್ಲಿ ಕಥೆಯನ್ನು ನಿರೂಪಣೆಯನ್ನು ಮಾಡ್ತಾರೆ. ಮೊದಲಿಗೆ ನಮ್ಮ ಬರಹಗಾರರಾದಂಥ ಪಿ ಲಂಕೇಶ್ ಅವರು. ಸೊ ಐ ಸಾ ದ ಓಲ್ಡ್ ಮ್ಯಾನ್ ನಿಯರ್ ಎ ಕೋಕೋನಟ್ ಗ್ರೋವ್. ವೇರ್ ವಾಸ್ ಇಟ್? ಇಟ್ ವಾಸ್ ನಿಯರ್ Channarayapatana. Please understand. So to answer the question, how does the writer describe the old man?
For that you should write. See, he got tempted to write a story when he had encountered with an old man. ಒಬ್ಬ ಮುದುಕ ಇವನಿಗೆ ಗಂಟು ಬಿದ್ದಾಗ ಇವನ ಕಥೆಗೆ ಒಂದು ಚಾಲನೆ ಸಿಕ್ತು. ತಕ್ಷಣವೇ ಹೊಳಿತು ಕತೆ ಬರೀಕೋಸ್ಕರ. ಎಲ್ಲಿದ್ದ ಅವನು? ಈ ವಾಸ್ ಸ್ಟ್ಯಾಂಡಿಂಗ್ ನಿಯರ್ ಎ coconut grove. Where it was? It was near ಚನ್ನರಾಯಪಟ್ಟಣ. ಈ ಸೆಂಟೆನ್ಸ್ಗಳನ್ನ ಬರೀಬೇಕು, ಯಾಕಂದ್ರೆ 12 ಸೆಂಟೆನ್ಸ್ ಬರೀಬೇಕು. ಮತ್ತೆ 2 ಸೆಂಟೆನ್ಸ್ ಬರೆದ್ಬಿಟ್ಟು ಹೌ ವಾಸ್ ಹಿ ಅಂತ ಬರೀಕಾಗೋದಿಲ್ಲ. ಎಸ್, ನೌ ಯು ಸ್ಟಾರ್ಟ್ ಗಿವಿಂಗ್ ಎಕ್ಸ್ಪ್ಲನೇಷನ್. His eyes were suffused with strange memories. ತುಂಬಿದ್ದ, his eyes were full of ಸ್ಟ್ರೇಂಜ್ ಮೆಮೊರೀಸ್. ವಿಚಿತ್ರವಾದಂಥ ನೆನಪುಗಳನ್ನು ತುಂಬಿಕೊಂಡಿದ್ದಂಥ ಕಣ್ಣುಗಳನ್ನು ನಾನು ಕಂಡೆ ಅವನಲ್ಲಿ. His eyes were suffused with strange memories and native intelligence. ಆ ಸ್ಥಳೀಯ ಜಾಗದ ಸ್ಥಳೀಯ ಬುದ್ಧಿವಂತಿಕೆ, ನೇಟಿವ್ ಇಂಟೆಲಿಜೆನ್ಸ್ ಅವನ ಕಣ್ಣಲ್ಲಿ ಕಾಡ್ತು. His eyes were suffused with strange memories and native intelligence. ಇದು ಬರೀಬೇಕಾಗುತ್ತೆ. And he stood there, ಅಲ್ಲಿ ನಿಂತಿದ್ದ, and a tall figure, it was about more than 5+ feet. So he was tall, hair gone grey, ಕೂದಲು ನರೆ ಕೂದಲಾಗಿದೆ. A long beak like nose, ಪಕ್ಷಿಯ ಕೊಕ್ಕಿನಂತೆ ಉದ್ದವಾದಂಥ ಮೂಗು ಅವನಿಗಿದೆ. ಎ ಲಾಂಗ್ ಬೀಕ್ ಲೈಕ್ ನೋಸ್ ಅಂಡ್ ಎ ಸ್ಟ್ರಾಂಗ್ ಮಸ್ಕ್ಯುಲರ್ ಆರ್ಮ್, ಬಲಿಷ್ಠವಾದಂಥ ಕೈಗಳು, ತೋಳು. ಅಂಡ್ ಇನ್ ಒನ್ ಹ್ಯಾಂಡ್, ಒಂದು ಕೈನಲ್ಲಿ ಎ ಸ್ಪೇಡ್ ಯೂಸ್ ಟು ಟೆಂಡ್ ಕೋಕೋನಟ್ ಟ್ರೀಸ್, ವ್ಯವಸಾಯ ಮಾಡೋಕ್ಕೆ ಬೇಕಾದಂಥ ಒಂದು ಆಯುಧ, ಸ್ಪೇಡ್, ಗುದ್ಲಿ ಇಟ್ಕೊಂಡಿದ್ದಾನೆ ಒಂದು ಕೈನಲ್ಲಿ. ಅಂಡ್ ಎ ನ್ಯೂಸ್ ಪೇಪರ್ ಟಕ್ಡ್ ಅಂಡರ್ ಇಸ್ ಆರ್ಮ್, ಈ ಕಂಕುಳಲ್ಲಿ ಮಡಚಿದಂಥ ಪತ್ರಿಕೆ ಇಟ್ಕೊಂಡಿದ್ದಾನೆ. ಅಂಡ್ he was a laborer, he was an overseer, he was a philosopher, all rolled into one. So he was a laborer, ಇವನೊಬ್ಬ ಶ್ರಮಿಕ, ಕಾರ್ಮಿಕ, he was a philosopher, and he was an overseer, ಮೇಲ್ವಿಚಾರಕ. So I just summarize. How does the writer describe the old man? The writer is tempted to write a story of the garden, after seeing an old man. Right? Where was he standing? He was standing in a coconut grove near Channarayapatna. How was he looking? His eyes were full of strange memories and native intelligence. And he was tall. He had tall and hair had gone grey. ಕೂದಲು ಬೆಳ್ಳಗಾಗಿತ್ತು. A long beak like nose and a strong muscular arm. And in one hand he had a spade, and the other hand, and then a newspaper tucked under his arm. ಕಂಕುಳಲ್ಲಿ ಪೇಪರನ್ನು ಇಟ್ಕೊಂಡಿದ್ದ. And he was a laborer, he was overseer, he was a philosopher, all rolled into one. ಇಲ್ಲಿ ನೀವು ನೋಡಬೇಕಾಗಿರೋದು, ದ ಓಲ್ಡ್ ಮ್ಯಾನ್ ಹ್ಯಾಡ್ ಎ ನ್ಯೂಸ್ ಪೇಪರ್ ಟಕ್ಡ್ ಅಂಡರ್ ಇಸ್ ಹ್ಯಾಂಡ್ ಅಂತ ಇದೆಯಲ್ಲ, ಅವನ ಕಂಕುಳಲ್ಲಿ ಪೇಪರ್ ಇತ್ತು ಅಂದರೆ ಈ ವಾಸ್ ಎ ಲಿಟರೇಟ್ ಅಂಡ್ ಈ ವಾಸ್ ಎಕ್ಸ್ಪೀರಿಯನ್ಸ್ಡ್. ಇವನೊಬ್ಬ ಅನುಭವಿ, ಯೋಚನೆ ಮಾಡುವಂಥ ವ್ಯಕ್ತಿ, ಓದು ಬರಹ ಗೊತ್ತಿತ್ತು, ಅವನು ಚೆನ್ನಾಗಿ ಬದುಕಿದ್ದವನು ಅನ್ನುವಂಥ ಸೂಚನೆಗಳು ನಮಗೆ ಕಾಣಿಸ್ತವೆ. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಆನ್ಸರ್ ದಿ ಫಸ್ಟ್ ಕ್ವಶನ್. Okay, and after discussion, he was appointed as the gardener by the narrator. Narrator ಮಾತುಕತೆ
ಅವನ ಜೊತೆಲಿ ಮಾತುಕತೆ ಆಡಿ, ಅಪ್ಪ ನೀನು ನಮ್ಮ ತೋಟ ಅದೇ, ಆ ತೋಟದಲ್ಲಿ ನೀನು ಮಾಲಿಯಾಗಿ ನೋಡ್ಕೊಳ್ಳೋಕ್ಕೆ ಬತ್ತೀಯಪ್ಪ. ಎಸ್, ಅಗ್ರೀಡ್ ಅಂಡ್ ಹಿ ವಾಸ್ ಅಪಾಯಿಂಟೆಡ್ ಆಸ್ ದಿ ಗಾರ್ಡನರ್. ನಮ್ಮ ನೆರೇಟರ್ ತೋಟದ ಮಾಲಿಯಾಗಿ ಅವನನ್ನ ನೇಮಕ ಮಾಡ್ಕೋತಾರೆ. ಇಲ್ಲಿ he came to this garden one day after walking hundreds of miles. He has come as the gardener after walking hundreds of miles. 100 ಮೈಲಿ ಪ್ರಯಾಣ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ. He is there. He has arrived as the gardener. The owner of this plantation needed a person exactly like him. ಅಂತ ವ್ಯಕ್ತಿನೇ ಬೇಕಾಗಿತ್ತು. He was in search of that fellow. And he was a laborer, he was an overseer, and he was a philosopher, and he had an experience. ಅದಕ್ಕೋಸ್ಕರ ಅಂತ he needed a person exactly like him. A few words were exchanged, ಮಾತುಕತೆ ಆಯಿತು, and then the old man stayed on. There he was appointed. He stayed there in his garden. And he was really useful. First you must write. He was very useful, really useful. ಅತ್ಯಂತ ಉಪಯೋಗಕ್ಕೆ ಅವನು ಬಂದ ಮೇಲೆ. So what are all the changes that took place after the arrival of this old man as the gardener? ಗಾರ್ಡನರ್ ಆಗಿ ಬಂದ ಮೇಲೆ ಏನೆಲ್ಲ ಬದಲಾವಣೆಗಳಾದವು? ಇದು ಸಾಮಾನ್ಯವಾಗಿ ಇಟ್ ಈಸ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್. ಜ್ಞಾಪ ಇಟ್ಕೋಬೇಕು. ಈ ಪ್ರಶ್ನೆಗೆ ಉತ್ತರ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. The owner of the plantation needed a person exactly like him. A few words were exchanged. The old man stayed on and he was really useful. Next, he was well versed in agriculture and could understand the problems of workers. ಅಲ್ಲಿನ ಕೆಲಸಗಾರರ ಸಮಸ್ಯೆ ಇವನಿಗೆ ಅರಿವಿತ್ತು. ಯಾಕಂದ್ರೆ ಹಿಂದೆ ಅವನೇನೋ ಆಗಿದ್ದ, ಆಮೇಲೆ ಹೇಳ್ತೀನಿ. He could understand the problems of the laborers. And then he was well versed in agriculture. ಕೃಷಿ ಮಾಡೋದಲ್ಲಿ ಹೆಸರುವಾಸಿ, ನಿಸ್ಸೀಮ. And could understand the problems of workers. The petty thefts in the garden came to an end. ಅವನು ಬಂದ ಮೇಲೆ ಸಣ್ಣ ಕಳ್ತನ ಆಯ್ತಿದ್ವಲ್ಲ, ಅವನು ನಿಂತೋದು. So I told you that he was well experienced and he was well versed in agriculture. And he was a good gardener too. And when he came here, the petty thefts in the garden came to an end. ಸಣ್ಣ ಕಳ್ತನ ಆಯ್ತಿದ್ದು, ತೆಂಗಿನಕಾಯಿ ಎತ್ಕೊಂಡು ಹೋಗ್ತಿದ್ದು, ಅಲ್ಲಿರ್ತಕ್ಕಂಥ ವಸ್ತುಗಳನ್ನ, ತೋಟದಲ್ಲಿದ್ದಂಥ ವಸ್ತುಗಳನ್ನ, ಸರಕುಗಳನ್ನ ಎತ್ಕೊಂಡು ಹೋಗ್ಬಿಡ್ತಿದ್ದು, ಇದೆಲ್ಲ ಆಯ್ತಿತ್ತು. ಅವ್ನು ಬಂದ ಮೇಲೆ ನಿಂತು, ಯಾಕಂದ್ರೆ ಕಾಯಿ ಮುತ್ಕೊಂಡೆ ಚೆನ್ನಾಗಿ. ನೆಕ್ಸ್ಟ್, ದ ಇನ್ಕಮ್ ಫ್ರಮ್ ದಿ ಗಾರ್ಡನ್ ಇಂಪ್ರೂವ್ಡ್ ಡ್ರಾಮೆಟಿಕಲಿ. ಗಣನೀಯವಾಗಿ ಆ ತೋಟದಿಂದ ಆದಾಯ ಹೆಚ್ಚಾಗ್ಲಿಕ್ಕೆ ಶುರು ಆಯ್ತು. ಜ್ಞಾಪ ಇಟ್ಕೊಳ್ಳಿ. He was well versed in agriculture. And then you knew the problems of the workers. After the arrival of this old man, petty thefts came to an end. ಕೊನೆಯ ಕಳ್ತನಗಳೆಲ್ಲ. And the income from the plantation increased considerably and dramatically. And there was a perceptible change in the lifestyle of the owner. ಇಲ್ಲಿ ನೋಡಿ, ಇಲ್ಲಿ ಆದಾಯ ಜಾಸ್ತಿ ಆಯಿತು. ಆದಾಯ ಜಾಸ್ತಿ ಆದಂಗೆಲ್ಲ ಇವನಲ್ಲಿ ಎದ್ದು ಕಾಣುವಂತಹ ಪರ್ಸೆಪ್ಟಿಬಲ್, ಒನ್ ಕ್ಯಾನ್ ಸಿ ದಟ್ ಚೇಂಜಸ್ ಟು ಪ್ಲೇಸ್ ಇನ್ ದಿ ಓನರ್ ಆಫ್ ದಿ ಗಾರ್ಡನ್. ಈ ತೋಟದ ಮಾಲೀಕನಲ್ಲಿ ಬದಲಾವಣೆಗಳು ಕಂಡ. ದ ಪ್ಲಾಂಟೇಶನ್ ಎಕ್ಸ್ಪ್ಯಾಂಡೆಡ್. ಇನ್ನು ಅದರ ವಿಸ್ತೀರ್ಣವನ್ನು ಹೆಚ್ಚು ಮಾಡಿದ, ಯಾಕಂದ್ರೆ ಆದಾಯ ಹೆಚ್ಚಾಯಿತು. ಬಟ್ ದಿ ಓನರ್ ಬಿಕೇಮ್ ಲೆಥಾರ್ಜಿಕ್ ಅಂಡ್ ಶೀಡ್ ಅವೇ ಫ್ರಮ್ ಹಾರ್ಡ್ ವರ್ಕ್. ಇವನು ಸೋಮಾರಿಯಾಗಿ ಶುರು ಮಾಡ್ದ. ಕೆಲಸ ಮಾಡೋದ್ರಲ್ಲಿ ಕಳ್ತನ ಇವನು ಶುರು ಆಯಿತು, ಸೋಮಾರಿ. ಸೊ ಶೀಡ್ ಅವೇ, ಜ್ಞಾಪ ಇಟ್ಕೊಳ್ಳಿ. ಇದನ್ನು ಎಕ್ಸ್ಪ್ರೆಷನ್ಗೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟಬಲ್ ಎಕ್ಸ್ಪ್ರೆಷನ್ ಅಂತ ಕೇಳ್ತಾರೆ. ಶೀಡ್ ಅವೇ ಅಂದರೆ ಎಸ್ಕೇಪ್ ಫ್ರಮ್ ದ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋದು. ಇದನ್ನು ಶೀಡ್ ಅವೇ ಅಂತ ಕರಿತೀವಿ. And then, but the owner became lethargic and sheed away from hard work. ಕಷ್ಟದ ಕೆಲಸ ಮೊದಲು ಮಾಡ್ತಿದ್ದ, ಈಗ ಅವನು ಬಂದ ಮೇಲೆ ಇನ್ಯಾಕೆ ಇವನು ಸೋಮಾರಿಯಾಗಿ ಶುರು ಮಾಡ್ಕೊಂಡ,
ಬೇಜವಾಬ್ದಾರಿತನ ಹೆಚ್ಚಾಯಿತು. ಅಂಡ್ ದೆನ್ ಇಸ್ ವೈಫ್ ಫೌಂಡ್ ಆಲ್ ದಿಸ್ ವೆರಿ ಸ್ಟ್ರೇಂಜ್. ಇದೆಲ್ಲ ಒಂಥರ ವಿಚಿತ್ರವಾಗಿ ಕಾಣಿಸ್ತಾ ಅವಳಿಗೆ. ಆಮೇಲೆ ಇನ್ನೊಂದು ಅವಳಿಗೆ ಅನಿಸ್ತು, ಶಿ ಫೌಂಡ್ ಇಟ್ ಹಾರ್ಡ್ ಟು ಡಿಸೈಡ್ ವೆದರ್ ದಿ ಓಲ್ಡ್ ಮ್ಯಾನ್ಸ್ ಅರೈವಲ್ ವಾಸ್ ಫಾರ್ ದಿ ಬೆಟರ್ ಆರ್ ಫಾರ್ ದಿ ವರ್ಸ್. ಇವನು ಬಂದದ್ದು, ಈ ಮುದುಕ, ಒಳ್ಳೇದಕ್ಕೋ ಕೆಟ್ಟದಕ್ಕೋ ಅಂತ ಅರ್ಥವಾಗಿಲ್ಲ. ಅಫ್ಕೋರ್ಸ್ ಒಳ್ಳೇದು ಅಂತ ನಿಮ್ಗೆ ಗೊತ್ತಿದೆ. ಪೆಟ್ಟಿ ಥೆಫ್ಟ್ಸ್ ಕೇಮ್ ಟು ಎನ್ ಎಂಡ್. Income started increasing considerably, dramatically. Plantation was expanded. But there was a change, a sudden change in the behavior of her husband. Adike, she was puzzled and she was in a dilemma whether the arrival of this old man is for good or for bad. ಈ ಒಳ್ಳೇದಕ್ಕೋ ಕೆಟ್ಟದಕ್ಕೋ ಬಂದಿರೋದು ಅಂತ ಅನ್ಕೊಂಡು. ಅಂಡ್ ದೆನ್ ಹರ್ ಹಸ್ಬೆಂಡ್ಸ್ ವೆಲ್ತ್ ಅಂಡ್ ಸೋಷಿಯಲ್ ಪ್ರೆಸ್ಟೀಜ್ ಅಂಡ್ ರಿಸನ್ ಹೈಯರ್. ಅವನ ಸಂಪತ್ತು, ಈ ಮಾಲೀಕನ ಸಂಪತ್ತು ಹೆಚ್ಚಾಯಿತು, ಅವನ ಅಂತಸ್ತು ಸಹ ಹೆಚ್ಚಾಯಿತು, ಸ್ಟೇಟಸ್, ಸಾಮಾಜಿಕ ಅಂತಸ್ತು ಹೆಚ್ಚಾಯಿತು. ಅಂಡ್ ಈ ಅಕ್ವೈರ್ಡ್ ಎ ನಂಬರ್ ಆಫ್ ಫ್ರೆಂಡ್ಸ್ ಇನ್ ದ ನೆಕ್ಸ್ಟ್ ಟೌನ್. ಪಕ್ಕದ ಪಟ್ಟಣದಲ್ಲೂ ಸ್ನೇಹಿತಗಳು ಚೆನ್ನಾಗಿ, ತನ್ನ ಊರಿನಲ್ಲೂ ಹೆಚ್ಚು ಸ್ನೇಹಿತರುಗಳ ಸಹವಾಸ ಜಾಸ್ತಿ ಆಯಿತು. ಸಹವಾಸ ಖರ್ಚು ಮಾಡಿಸುವಂಥ ಸಹವಾಸ, ಸ್ನೇಹಿತರ ಸಹವಾಸ. ಸೊ ಈ ಅಕ್ವೈರ್ಡ್ ಎ ನಂಬರ್ ಆಫ್ ಫ್ರೆಂಡ್ಸ್ ಇನ್ ದಿ ನೆಕ್ಸ್ಟ್ ಟೌನ್ ಅಂಡ್ ಈಕ್ವಲ್ ನಂಬರ್ ಇನ್ ಹಿಸ್ ಓನ್ ವಿಲೇಜ್. Even though he had precious little to do, his life became crowded with colorful events. ಯಾವಾಗಲೂ ಜನಗಳು ಸುತ್ತುವರಿಸ್ತಿದ್ರು ಮತ್ತು ಬಣ್ಣ ಬಣ್ಣದ ಜೀವನವನ್ನ, ಘಟನೆಗಳು ಅವನಿಗೆ ಬಂದೋದಕ್ಕೆ ಶುರು ಮಾಡ್ಕೊಂಡು, ಖರ್ಚು ಮಾಡೋಕ್ಕೆ ಶುರು ಮಾಡ್ಕೊಂಡು, ದುಡ್ಡು ಬರ್ತಾ ಇತ್ತಲ್ಲ. ಅಂಡ್ ಶಿ ಬಿಕೇಮ್ ಅಪ್ರಹೆನ್ಸಿವ್ ಅಬೌಟ್ ಈಸ್ ಅಡಲ್ಟ್ರಿ ಅಂಡ್ ಅಂಪ್ಟೀನ್ ಅದರ್ ವೈಸಸ್. ಇವನ ವ್ಯಭಿಚಾರ ಚಟುವಟಿಕೆ ಮತ್ತು ಕೆಟ್ಟ ಗುಣಗಳು ಅವನ ಹೆಂಡತಿಯಲ್ಲಿ ಒಂದು ರೀತಿಯ ಭಯವನ್ನ, ಶಂಕೆಯನ್ನ, ಅನುಮಾನವನ್ನ, ಅಪ್ರಹೆನ್ಸಿವ್ ಅಂತಂದ್ರೆ ಅನುಮಾನ, ಶಂಕೆ ತನ್ನ ಗಂಡನ ಮೇಲೆ ಶುರು ಆಯಿತು. ಅಂಡ್ ಕಲ್ಟಿವೇಟೆಡ್ ಲೇಟ್ಲಿ ಥ್ಯಾಂಕ್ಸ್ ಟು ಇಸ್ ನ್ಯೂಲಿ ಅಕ್ವೈರ್ಡ್ ಕ್ಲೌಟ್. ಇವನಿಗೆ ಹೊಸದಾದಂಥ ಈ ಹೊಸದಾಗಿ ಯಾವತ್ತೂ ಕೋಪ ಮಾಡ್ಕೊಳ್ದಿರ್ತಕ್ಕಂಥವನು. ಕ್ಲೌಟ್ ಅಂತಂದ್ರೆ ರೇಜ್ ಅಥವಾ ಕೋಪ, ತಕ್ಷಣಕ್ಕೆ ಕೋಪ ಬಂದ್ಬಿಡುವ ಏನಾರ ಕೇಳಿದ್ರೆ, ಈ ಥರದ ಮನೋಭಾವನೆ ಬಂತು. ಅಂಡ್ ದೇರ್ ಫಾರ್ಮ್ ವಿಚ್ ವಾಸ್ ಮಿಯರ್ಲಿ 10 acres, ಕೇವಲ 10 ಎಕರೆ ಇದ್ದಂಥ ಈ ತೋಟ ಹ್ಯಾಡ್ ಗ್ರೋನ್ ಬಿಯಾಂಡ್ ದರ್ ಇಮ್ಯಾಜಿನೇಷನ್. ಊಹಿಸ್ಕೊಂಡು ಆಗದೇ ಇರುವಂತಹ ಮಟ್ಟಕ್ಕೆ ವಿಸ್ತೀರ್ಣಗೊಂಡು. ಅಂಡ್ ದಟ್ ವಾಸ್ ಫೈನ್, ಅದು ಸರಿ. ಬಟ್ their life was also gradually getting out of hand. Everything was right. Plantation was increased and his status also increased. He developed friendship with so many people and he learned bad practices. But their life was also gradually getting out of hand. ಕೈ ಮೀರಿ ಹೋಗ್ತಿತ್ತು ಅವರ ಬದುಕು. ಅವರಿಂದ ಇವನು ಎಲ್ಲ ಮೀರಿ ಹೋಗ್ತಾ ಇದ್ದ. That was about. So, why was the wife apprehensive? ಇದನ್ನು ಬೇಕಾರೆ ಹಿಂಗೆ ಆ ಥರ ಕೇಳಿದ್ರೆ ಇದನ್ನೇ ಉತ್ತರವನ್ನು ನೀವು ಬರೀಬೇಕು. ಅವಳಲ್ಲಿ ಶಂಕೆ, ಅನುಮಾನ, ದುಃಖ, ದುಮ್ಮಾನ ಯಾಕೆ ಉಂಟಾಯಿತು? ಆಫ್ಟರ್ ದ ಅರೈವಲ್ ಆಫ್ ದಿಸ್ ಓಲ್ಡ್ ಮ್ಯಾನ್. ಈ ಮುದುಕ ಬಂದ ಮೇಲೆ ಮಾಲೀಕನ ಹೆಂಡತಿಯಲ್ಲಿ ಈ ಶಂಕೆ, ಅನುಮಾನ ಯಾಕೆ ಉಂಟಾಯಿತು, ದುಗುಡ ಯಾಕೆ ಉಂಟಾಯಿತು ಅನ್ನೋದನ್ನ ಇದೇ ಉತ್ತರವನ್ನು ನೀವು ಕೊಡ್ಬೋದು. ಅಥವಾ ಈ ಮುದುಕ ಬಂದ ಮೇಲೆ ಮಾಲಿಯಾಗಿ ಏನೆಲ್ಲ ಬದಲಾವಣೆಗಳನ್ನು ಕಂಡು ಅನ್ನುವಂಥ ವಿಚಾರವನ್ನು ನೀವು ಬರೀಬೇಕಾಗ್ತದೆ. ಸೊ ಲೆಟ್ಸ್ ಕಂಟಿನ್ಯೂ ಇನ್ ದಿ ನೆಕ್ಸ್ಟ್ ವಿಡಿಯೋ. ಓಕೆ.